ಅಣ್ಣ ಬರ್ತಿರೋದು ಒಂದು ವಿಡಿಯೋ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಅಂತ ನಗದೆ ಅದನ್ನೆಲ್ಲ ಮಾಡ್ತಾರೆ. ಬರೀ ಇಂಥದೆಯ ಅಣ್ಣವರಿಂದ ಚಾ. ನಿಂದು ತಾಯಿ ಗುಣ ತೀರೋದಿಲ್ಲ. ಚಾಯ್ ಸಪ್ಲೈ ಮಾಡಿದ ಅಣ್ಣ, ಚಾಯ್ ಸಪ್ಲೈ ಮಾಡಿದ ಅಣ್ಣ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ನಮ್ದು ಯಮಿ ಯಮಿ ಆದ ಚಾ. ಇದು ನೋಡ್ರಿ ನಮ್ಮ ಅಪರೂಪದ ಮುಳ್ಳಂದಿ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದೇಣು. ಚಾ ಕುಡಿಯೋದು ತಿನ್ನೋದು ಬಿಟ್ರೆ ಬೇರೇನು ಗೊತ್ತಿಲ್ಲ ಈ ನನ್ನ ಮಗನಿಗೆ. ನಮ್ ಚಾ ಖಾಲಿ ಆಗಿದೆ ಗೈಸ್, ಬರ್ರಿ ನೋಡ್ರಿ ಗೈಸ್. ನಮ್ಮ ಚಾ ಹಾಕೊಂಡು ಬಂದೀನಿ, ನಂಗೆ ಎಷ್ಟಿದ್ರು ಸಾಲೋದಿಲ್ಲ ಚಾ. ನೋಡ್ರಿ ಗೈಸ್, ನಮ್ಮ ಹುಡ್ಗನ್ ಮನೆಗೆ ಚಾ ಎಲ್ಲ ಕೊಟ್ಟಿದ್ದಾರೆ ಗೈಸ್. ಬ್ಲಾಗ್ ಮುಂದೆ ಕಟ್ ಮಾಡಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ತೋರಿಸಲ್ಲ ಶುರು ನನಗಿದ್ರ ಒಂಥರ ಸಂತೋಷ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಅಲ್ಲ ಲಿಂಕ್ ಹೌದಾ? ಜಿಮೇಲ್ ಐಡಿ ಬೇಕಲ್ಲ? ಜಿಮೇಲ್ ಐಡಿ ನನ್ನ ಹತ್ರ ಇತ್ತಲ್ಲ, ಡಿಲೀಟ್ ಆಗೋದು. ಅದೇ ನೀನ್ ಬಾ, ಇದು ಮಿನಿ ಟೌನ್ ಇದೆ. ಅಲ್ಲಿಂದ ರೀಲ್ಸ್ ಮಾಡಿ ಸ್ಟಾರ್ಟ್ ಮಾಡಿ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ತುಪಾಕಿ ಬಂದ್ಮೇಲೆ ಈ ನನ್ನ ಮಕ್ಕಳು ಗಂಡಸರು ಅಂತ ಅನ್ಸ್ಕೊಂಡ್ರು. ಸೀರಿಯಸ್ ಆಗಿರೋದು. ಕೈ ತುಪಾಕಿ ಬಂದ್ಮೇಲೆ ಈ ನನ್ನ ಮಕ್ಕಳು ಗಂಡಸರು ಅಂತ ಅನ್ಸ್ಕೊಂಡ್ರು. ಆದ್ರೆ ನಮ್ಮ ಅಪ್ಪ ಅಮ್ಮ ನಾನು ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಇಷ್ಟೇ ಸಾಕು, ಇಷ್ಟೇ ಸಾಕು. ನಾವು ಅಲ್ಲೇ ಕುತ್ಕೊಂಡಿದ್ದಲ್ಲ ಆ ವಿಡಿಯೋದಲ್ಲಿ. ಅಣ್ಣ ನಮ್ಮನ್ನು ನೋಡಿ ನಿನ್ನ ಅಕ್ಕನ್ ಕೂರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು. ಲಕ್ಷ ಬಂದಿದ್ದಲ್ಲ. ನೋಡಿ ಗೈಸ್, ಇವ್ರು ಎಂತಿಂತ ಮನುಷ್ಯರಿದ್ದಾರೆ ನೋಡ್ರಿ ನಮ್ಮಲ್ಲಿ. ಇಂತಿಂತವೆಲ್ಲ ಮಾಸ್ಟರ್ ಪೀಸ್ ಇದ್ದಂಗೆ ಒಂದೊಂದು ಬಿತ್ತು. ನಮ್ಮ ಕ್ಯಾಮ್ರಾ ನೋಡ್ರಿ, ಕ್ಯಾಮ್ರಾಗ್ರಾಫರ್ ಆಗಿದ್ದಾನೆ ನೋಡ್ರಿ. ಸೈಕ್ ಇದ್ದಾನೆ, ಸೈಕ್ ಸೈಕ್. ನಮ್ಮ ಹುಡುಗರು ಸೈಕ್ ಸೈಕ್ ವಿಡಿಯೋ ಮಾಡ್ತಿದ್ದಾರೆ ಈಗ. ಗಾಯ್ಸ್, ಇವರು 16 ವಿಡಿಯೋ ಮಾಡ್ತಿದ್ದಾರೆ, ಒಂದು ವಿಡಿಯೋನು ಆಗ್ತಿಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನೋಡಕ್ ಹೋಗ್ಬೇಡ್ರಿ. ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಹಾಕಿ ಕೈಗೆ ತುಪಾಕಿ ಬಂದ್ಮೇಲೆ ಈ ನನ್ನ ಮಕ್ಕಳು ಗಂಡಸರು ಅಂತ ಅನ್ನಿಸ್ಕೊಂಡಿರೋದು. ಆದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಹುಟ್ಸೋವಾಗ್ಲೇ ಗಂಡು ಅಂತ ಹುಟ್ಟಿಸಿದ್ದಾರೆ. ಈ ನನ್ನ ಮಗ ಅದೇನ್ ಕಿತ್ಕೋತಾನೋ ನೋಡೇ ಬಿಡೋಣ ಬನ್ರೋ. ಇವನೇ ನೋಡಿ ಗಾಯ್ಸ್, ನಮ್ಮ ಎಡಿಟರ್. ಭೈ ಮಜಾ ಆಯಾ. ನೋಡ್ರಿ ಗಾಯ್ಸ್,
ಬೇರೆ ಮಾಡಾಯ್ತು. ಒಳಗಿಟ್ಟು ಬಿಡುವಲ್ಲ ಮೇನ್ ಇಟ್ಟರೆ ತಂಪಾಗ್ತದೆ. ನಂಗೆ ಯಾರು ಮನೆ ಬಿಟ್ರೆ ನಾ ಬಿಡ್ತ ಬಿಡ್ತೀರಾ? ಅಣ್ಣ ಇನ್ನು 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 ಏನೋ ಬೇಕ ಮಳೆ ನೀರಿಗೆ ಗಾಡಿ ಕೊಡಬೇಕಂದ್ರೆ ಲೆಕ್ಕ ಹಾಕಿ ಎಷ್ಟು ಕಂಡೀಷನ್ ಮಾಡ್ತೀವಿ. ಇವನ್ನೇ ನೋಡ್ತೀರಾ ಕಂಜೂಸ್ ತನ್ ಮಗ. ನಾವೀಗ ಇಲ್ಲಿಗೆ ಬ್ಲಾಗ್ ಎಂಡ್ ಮಾಡ್ತೀವಿ. ನಂಗೆ ಅಣ್ಣ ಮಾಡ್ತೀವಿ. ಯಾಕಂದ್ರೆ ಮಳೆ ಬಂದ ಕಾರಣ ಮಳೆ ಬಂದ ಕಾರಣದಿಂದಾಗಿ ನಮಗೆ ಬ್ಲಾಗ್ ಮಾಡಕ್ ಆಗ್ತಿಲ್ಲ. ಸಣ್ಣ ಒಂದು ಮಿನಿ ಬ್ಲಾಗ್, ಫಸ್ಟ್ ಬ್ಲಾಗ್ ಏನ್ ಮಾತಾಡ್ಬೇಕಂತ ಗೊತ್ತಿಲ್ಲ. ಏನಾದ್ರು ತಪ್ಪಿದ್ರೆ ಕ್ಷಮಿಸಿ. ಈ ಬ್ಲಾಗ್ ಇಲ್ಲಿಗೆ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಬಿ ಕೇರ್ಫುಲ್. ನುಡಿದರೆ ಹೊನ್ನುಡಿಯದು ಮರು ನುಡಿಯುವನಿಲ್ಲ, ನ್ಯಾಯಾಂಗದ ಕನ್ನಡಿಯದು ಕಡೆಗಣಿ. ಅಷ್ಟೇ.